ದಿವಸ. ಬಟ್ ಅದನ್ನ ಆಡಿಯನ್ಸಿಗೆ ಜನರಿಗೆ ತಲುಪಿಸೋದು ನಿಮ್ಗಳ ಮುಖಾಂತರ ಅಂತಾನೆ ಸಾಧ್ಯ ಆಗಿದ್ದು. ಆ್ಯಂಡ್ ಅದನ್ನ ಅಷ್ಟು ಅಚ್ಚುಮಟ್ಟಕ್ಕೆ ಆ್ಯಂಡ್ ಎಲ್ರಿಗೂ ರೀಚ್ ಆಗಂತ ನೀವು ಮಾಡಿದ್ದೀರಾ. ಆ್ಯಂಡ್ ಮೊದಲನೇದಾಗಿ ಇಲ್ಲಿರೋ ಮಾಧ್ಯಮದಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕದ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅದು ವಿಜಯ್ ಸರ್ಗೆ ಹೇಳಬೇಕು. ನನ್ನ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಮಾಡ್ಬೋದು ಅಂತ ಅನಿಸಿ ಅವ್ರು ನನ್ನ ಹತ್ರ ಬಂದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಆ್ಯಂಡ್ ಇವತ್ತೊಂದು ಸ್ವಲ್ಪ ಆದರೂ ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ ಅಂದರೆ ನನಗೆ ಸಂತೋಷ ಆಗಿದೆ. ಸೊ ವಿಜಯ್ ಸರ್ಗೆ ಡೆಫಿನೆಟ್ಲಿ ಇಡೀ ಹೊಂಬಾಳೆ ತಂಡಕ್ಕೆ ನನ್ನ ಧನ್ಯವಾದಗಳು. ಆ್ಯಂಡ್ ಸಂತೋಷ್ ಸರ್, ಈಗ ಸಂತೋಷ್ ಸರ್ ಅಂದರೆ ನನಗೊಂಥರ ಗುರುಗಳ ಥರ, ನನ್ನ ಬ್ರದರ್ ಥರ, ನನ್ನ ಫ್ರೆಂಡ್ ಥರ ಪ್ರತಿಯೊಂದು ವಿಷಯನೂ ಹೇಳ್ಕೊಟ್ಟಿದ್ದಾರೆ ನನಗೆ. ಆದರೆ ಇವತ್ತು ನೀವು ಸ್ಕ್ರೀನ್ ಮೇಲೆ ಅದು ಏನೇ ನೋಡಿದ್ರು ಅದೆಲ್ಲದಕ್ಕೂ ಕಾರಣ ಆಗಿದೆ ಸಂತೋಷ್ ಸರ್. ಮತ್ತು ಸಂತೋಷ್ ಸರ್ ಜೊತೆಗಿದ್ದಿದ್ದು ಅವ್ರ ಟೀಮು, ನಮ್ಮ ಸಾಗರ್ ಅವರಾಗಲಿ, ಅರುಣ್ ಅವರಾಗಲಿ, ಗೌತಮ್, ಲಿಖಿತ್, ಅಕ್ಷಯ್, ಸುನಿಲ್, ಪ್ರತಿಯೊಬ್ಬರು ನನ್ನ ಹತ್ರ ಸ್ವಲ್ಪ ಚಿಕ್ಕ ವಿಷಯನೂ ಹೇಳ್ಕೊಟ್ಟಿದ್ದಾರೆ. ಅಂದರೆ ಆಫೀಸಲ್ಲಿ ನಾವು ಸ್ಕ್ರಿಪ್ಟಿಂಗ್ ಶುರು ಮಾಡಿದಾಗಿಂದಲೂ ವರ್ಕ್ಶಾಪ್ಸ್ ನಡೀತಾ ಇತ್ತು. ವರ್ಕ್ಶಾಪ್ಸ್ ನಡೀತಾಗ ಸಣ್ಣ ಪುಟ್ಟ ಎಕ್ಸ್ಪ್ರೆಷನ್ಸು, ಡೈಲಾಗ್ ಡೆಲಿವರಿ, ವಾಯ್ಸ್ ಮಾಡ್ಯುಲೇಷನ್ಸು ಪ್ರತಿಯೊಂದನ್ನು ಲೈಕ್ ನಾನು ಫಸ್ಟ್ ಟೈಮ್ ಅಲ್ಲ ಸುಮಾರು ತಪ್ಪು ಮಾಡ್ತಾನೆ ಇದ್ದೆ. ಬಟ್ ನಾನು ಎಷ್ಟೇ ತಪ್ಪು ಮಾಡಿದ್ರು ನನ್ನ ಜೊತೆಗೆ ನಿಂತು ಆ ತಪ್ಪುಗಳನ್ನೆಲ್ಲ ತಿದ್ದೋಕೆ ಪ್ರಯತ್ನ ಪಟ್ಟು ಜೊತೆಗೆ ನಿಂತಿದ್ದಕ್ಕೆ ಸಂತೋಷ್ ಸರ್, ಇಡೀ ಟೀಮ್ಗೆ ಧನ್ಯವಾದಗಳು. ಆ್ಯಂಡ್ ಸಂತೋಷ್ ಸರ್, ಇಂಥ ಒಂದು ಅವಕಾಶ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಫಸ್ಟಿಂದ ನನಗೆ ಆಸೆ ಇತ್ತು. ಆ್ಯಂಡ್ ನನ್ನ ಮೊದಲನೇ ಸಿನಿಮಾಗೆ ನನಗೆ ಆಸೆ ಈಡೇರ್ತೀವಲ್ಲ, ನನಗೆ ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ಪ್ರತಿಯೊಬ್ಬರು ಹೇಳೋ ವಿಷಯ ಏನಂದರೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗ ಕಲಿಯೋ ಜೊತೆಗೆ ಇಡೀ ಶೂಟಿಂಗು, ಇಡೀ ಎಕ್ಸ್ಪೀರಿಯನ್ಸ್ ಅಂತೂ ಮಜವಾಗಿರುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಪ್ರತಿಯೊಬ್ಬರೂ. ಊಟದ ವಿಚಾರ ಆಗಲಿ, ಕರೆಕ್ಟ್ ಟೈಮ್ಗೆ ಸ್ಕೆಡ್ಯೂಲ್ ಮಾಡೋದಾಗಲಿ, ಪ್ರತಿಯೊಂದು ವಿಷಯದಲ್ಲೂ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಮಜಾ ಮಾಡ್ತಾರೆ. ಸೊ ಖಂಡಿತ ಸರ್, ನಿಮ್ಮ ಜೊತೆ ಅಂತೂ ನೀವು ಯಾವಾಗ ಹೇಳ್ತೀರಾ ನಾನಂತೂ ರೆಡಿ ಕೆಲಸ ಮಾಡಿ ನಿಮ್ಮ ಜೊತೆಗೆ.